ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ KSC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಇದು ಪ್ರಜಾವಾಣಿ ಮತ್ತು ದ ಹಿಂದೂ ಪೇಪರ್ ಅನಾಲಿಸಿಸ್. ಡೈಲಿ ನಿಮಗೆ 2 ಗಂಟೆಗೆ ಡೈಲಿ ಪ್ರಜಾವಾಣಿ ಮತ್ತು ದ ಹಿಂದೂ ಪೇಪರ್ ಅನಾಲಿಸಿಸ್ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರು, ಕಾನ್ಸ್ಟೇಬಲ್ಸ್ಗಳಾಗಲಿ, PSI ಆಗಲಿ, ಹಾಗೆ FDA, SDA, KS ಎಕ್ಸಾಮ್ಸ್ಗಳು ಅಥವಾ ಸೆಂಟ್ರಲ್ ಗೌರ್ಮೆಂಟ್ RRB ಎಕ್ಸಾಮ್ಸ್ಗಳಾಗಲಿ ಅಥವಾ SSC ಎಕ್ಸಾಮ್ಸ್ಗಳಿಗೆ ಯಾವುದೇ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಿದ್ರು ಕೂಡ ನಿಮಗೆ ಈ ಒಂದು ಪೇಪರ್ ಅನಾಲಿಸಿಸ್ ಬಹುಮುಖ್ಯ ಆಗ್ತದೆ. ಸೊ ಒಂದು ಕ್ವಶನ್ಸ್ಗಳು ಮಿಸ್ ಆಗೋದಿಲ್ಲ. ಡೈಲಿ ನಿಮಗೆ ಏನೇನು ಕ್ವಶನ್ಸ್ಗಳನ್ನು ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತೇಳಿ ಡೈಲಿ ಕ್ಲಾಸ್ ಸಿಗ್ತಾ ಹೋಗುತ್ತೆ. ಹಾಗೆ ರಾತ್ರಿ 8 ಗಂಟೆಗೆ ಕೂಡ ನಿಮಗೆ ಕ್ವಿಜ್ ಪ್ಲಸ್ ಕ್ಯೂ ಕಾರ್ಯಕ್ರಮ ಅಂತ ಹೇಳ್ತೀನಿ, ಅಂದರೆ ಕ್ಯೂ ಪ್ಲಸ್ ಕ್ವಶನ್ಸ್ ಪ್ಲಸ್ ಕ್ವಿಜ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಡೈಲಿ 8 ಗಂಟೆಗೆ ರಾತ್ರಿ ಸಿಗುತ್ತೆ, 5 ರಿಂದ 10 ನಿಮಿಷ ಆಗೋದು. ಸೊ ಆ ಕ್ವಶನ್ಸ್ಗಳು ಕೂಡ ಬಹುಮುಖ್ಯ ಆಗ್ತದೆ. ಅದು ಡೈಲಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ಗಳು ಯಾವ ರೀತಿ ಕೇಳಲಾಗುತ್ತೆ ಅಂತ ಹೇಳಿ ಮಾಡ್ತೀನಿ. ಹಾಗೆ ಅದನ್ನು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ನೋಡಿ ವೀಕ್ಷಕರೇ, ನಿನ್ನೆ ಮತ್ತು ಮೊನ್ನೆ ನಾನು 2 ದಿನದಿಂದ ಪ್ರಜಾವಾಣಿ ಪೇಪರ್ ಆಗಲಿ ಡೈಲಿ ಪೇಪರ್ ಅನಾಲಿಸಿಸ್ ಕ್ಲಾಸಸನ್ನು ಮಾಡಿಲ್ಲ. ಸೊ ಈ 2 ದಿನದ್ದು ಪೆಂಡಿಂಗ್ ಉಳ್ಕೊಂಡಿದೆ. ಹಾಗಾಗಿ 2 ದಿನದ್ದು ಮತ್ತು ಇವತ್ತು 3 ದಿನದ್ದು ಒಟ್ಟಿಗೆ ಮಾಡಬೇಕಂತ ತುಂಬ ಲೆಂತಿ ಆಗ್ತದೆ. ಹಾಗಾಗಿ ಆ 2 ದಿನದ್ದು ಏನು ಕ್ವಶನ್ ಪೇಪರ್ ಇದಿದೆ, ಪೇಪರ್ಸ್ ಇದೆ, ಆ ಪೇಪರ್ಸಲ್ಲಿ ಇರುವಂತಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇರುವಂತಹ ಇನ್ಫಾರ್ಮೇಷನ್ಸ್ಗಳನ್ನು ನಾನು ಕ್ವಿಜ್ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಡೈಲಿ 2-3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್ಗಳು ಮಿಸ್ ಆಗಲ್ಲ. 100% ನಾನು ಸ್ಕೋರ್ ಕೊಡ್ತೀನಿ. ಅಲ್ಲೂ ಕೂಡ ಹೇಳ್ತೀನಿ ನಿಮಗೆ ಅವತ್ತು ಮಿಸ್ ಮಾಡಿದ್ದ ಪೇಪರಿಂದಲೇ ನಾನು ತಗೊಂಡಿರೋದು ಅಂತಲೂ ಕೂಡ ಇಂಡಿಕೇಟ್ ಮಾಡಿ ನಿಮಗೆ ಕ್ವಿಝಲ್ಲಿ ನಾನು ಹೇಳ್ತೇನೆ ಡೈಲಿ. ಹಾಗಾಗಿ ನೋಡಿ ವೀಕ್ಷಕರೇ, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವತ್ತಿನ ಪೇಪರಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಬಹುಮುಖ್ಯವಾಗಿರುವಂಥದ್ದು ಒಂದಿದೆ, ಹೆಲ್ತ್ ರಿಜಿಸ್ಟರ್ ವ್ಯವಸ್ಥೆ. ಸೊ ಹೆಲ್ತ್ ರಿಜಿಸ್ಟರ್ ವ್ಯವಸ್ಥೆ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ತಂದಿರುವಂಥದ್ದು. ಸೊ ಹೆಲ್ತ್ ರಿಜಿಸ್ಟರ್ ವ್ಯವಸ್ಥೆ ಅಂದರೆ ಏನು ಮಾಡ್ತಾರೆ ಅಂದರೆ, ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಫೈಲ್ ಥರ ಮೇಂಟೈನ್ ಮಾಡಿ ಆನ್ಲೈನಲ್ಲಿ. ಸೊ ಪ್ರತಿಯೊಬ್ಬ ಮೆಂಬರ್ಸು ಅಂದರೆ ಪ್ರತಿಯೊಬ್ಬ ಮನುಷ್ಯನ ಹೆಲ್ತ್ ಹಿಸ್ಟ್ರಿನ ಅಲ್ಲಿ ಎಂಟ್ರಿ ಮಾಡಲಾಗತ್ತೆ ಅಂಥೇಳಿ ಹೆಲ್ತ್ ಮಿನಿಸ್ಟರ್ ಆದಂತಹ ಸುಧಾಕರ್ ಅವರು ನಮಗೆ ಹೇಳಿರುವಂಥದ್ದು. ಹಾಗಾಗಿ ಇದು ಹೆಲ್ತ್ ರಿಜಿಸ್ಟರ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಇನ್ನು CETಗೆ ಪರೀಕ್ಷೆಗೆ ಕೇಂದ್ರ ಬದಲಾಯಿಸಲು ನಿಮಗೆ ಇದೇ ತಿಂಗಳು 31ರವರೆಗೆ ಸಾಯಂಕಾಲ 6 ಗಂಟೆವರೆಗೂ ಸಮಯ ಇರುತ್ತೆ. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ನೋಡಿ ನೀವು ಬದಲಿಸ್ಕೋಬೋದು. ಇನ್ನು ಮುಖಪುಟದಲ್ಲಿ ನಾವು ನೋಡಿದರೆ, ಮುಖಪುಟದಲ್ಲಿ SSLC ಪರೀಕ್ಷೆಗೆ ಕೋರ್ಟಿಂದ ಸಮ್ಮತಿ ಸಿಕ್ಕಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಹೈಕೋರ್ಟಲ್ಲಿ ಒಂದು ಅರ್ಜಿನೂ ಕೂಡ ಪಿಟಿಷನ್ ಹಾಕಿದ್ರು ಏನಂತ ಹೇಳಿ. ಸೊ ಈಗ ಎಕ್ಸಾಮ್ ನಡೆಸುವಂಥದ್ದು SSLC ಎಕ್ಸಾಮ್ ನಡೆಸೋದು ನೆಸೆಸಿಟಿ ಇಲ್ಲ ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿದರು. ಬಟ್ ಈಗ ಎಜುಕೇಷನ್ ಮಿನಿಸ್ಟರ್ ಆದಂತಹ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ತಗೊಂಡಿರುತ್ತೆ ಅದರದ್ದು ಎಲ್ಲವನ್ನು ಕೂಡ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಎಕ್ಸಾಮನ್ನು ನಡೆಸ್ಬೋದು ಅಂತ ಹೇಳಿ ಸಮ್ಮತಿ ಕೊಟ್ಟಿರುವಂಥದ್ದು ಕೂಡ ಕಂಡುಬರುತ್ತೆ. ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ನಮಗೆ ಏನೇ ನಡೆದರೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹುಮುಖ್ಯವಾಗ್ತದೆ. ಇನ್ನು ನಾವು ನೋಡೋದಾದರೆ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಅಂತ ಹೇಳ್ತೀವಿ. ಸೊ ಈಗ ಕಾರ್ಮಿಕರ ಕಾಯ್ದೆ ತಿದ್ದುಪಡಿ ಆಯಿತು, APMC ಕಾಯ್ದೆ ತಿದ್ದುಪಡಿ ಆಯಿತು, ಈಗ ಮತ್ತು ವಿದ್ಯುತ್ ಕಾಯ್ದೆ ತಿದ್ದುಪಡಿಯನ್ನು ತಂದಿರುವಂಥದ್ದು ಕೂಡ ಕಂಡುಬರುತ್ತೆ. ಇದಕ್ಕೆ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಏನಿದು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಅಂದರೆ, ಇನ್ನು ನಮಗೆ ಸಿಗ್ತಾ ಹೋಗ್ತವೆ ಡೈಲಿ ಇನ್ಫಾರ್ಮೇಷನ್ಸು. ಸೊ ಏನು ಇರುತ್ತೆ ಅಂಥೇಳಿ ಮುಂದಿನ ದಿನಗಳಲ್ಲಿ ಅದು ಒಂದು ಸಲ ಇಂಪ್ಲಿಮೆಂಟ್ ಅದು ಈಗ ಜಸ್ಟ್ ಒಂದು ಮಾತಾಗಿರುವಂಥದ್ದು. ಸೊ ಅದು ಏನೇನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ವಿವರವಾಗಿ ನಮಗೆ ಕೊಡ್ತಾರೆ ಮುಂದೆ ಪೇಪರಲ್ಲಿ, ನಾವು ಡೈಲಿ ಡಿಸ್ಕಸ್ ಮಾಡೋಣ. ಇನ್ನು ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ 3ನೇ ಪೇಜಲ್ಲಿ ಹೀಗಿದೆ. ಸೊ ವಿಪ್ರೋ JE ಹೆಲ್ತ್ ಕೇರ್ ಕೊಟ್ಟಿರುವಂತಹ ಕೊಡುಗೆ ಸೊ 15 ಕಡೆ ಅಳವಡಿಸಲಾಗಿದೆ. ಸೊ ಏನಪ್ಪ ಅದು ಕೊಡುಗೆ ಅಂತ ನೋಡಿದ್ರೆ, ಸ್ಮಾರ್ಟ್ ಕಿಯೋಸ್ಕ್ ಅಂತ ಹೇಳಿ ಒಂದು ಇದಿರುತ್ತೆ, ಸಾಧನ ಇರುತ್ತೆ. ಸೊ ಏನು ಮಾಡ್ತದೆ ಅಂದರೆ, ಸೊ ಮನುಷ್ಯನಿಗೆ ಟಚ್ ಇಲ್ಲದೇ ಮನುಷ್ಯರು ಮತ್ತು ಕೋವಿಡ್ ಪೇಷೆಂಟ್ಗಳನ್ನು ಕಾಂಟ್ಯಾಕ್ಟ್ ಇಲ್ಲದೇ ಡೈರೆಕ್ಟಾಗಿ ಮಾದರಿಯನ್ನು ಸೆಲೆಕ್ಟ್ ಮಾಡುವಾಗ ಸಂಗ್ರಹ ಮಾಡುವಂಥದ್ದು. ಮಾದರಿ ಮೀನ್ಸ್ ಸ್ಯಾಂಪಲ್, ಈಗ ಗಂಟಲ ದ್ರವಗಳಾಗಿರ್ಬೋದು ಆ ಥರದ್ದುಗಳು. ಸೊ ಏನು ಮಾಡ್ತಿದ್ರು, ಈಗ ಕಿಟ್ಗಳನ್ನು ಯೂಸ್ ಮಾಡ್ಕೊಂಡು ಡಾಕ್ಟ್ರುಗಳೇ ಅಲ್ಲಿರುವಂಥ ದ್ರವಗಳನ್ನು ಅಂದರೆ ಮಾದರಿಗಳ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಿದ್ರು. ಈಗ ಆ ಥರ ಮಾಡೋ ಹಾಗಿಲ್ಲ, ಇದೇ ಕಲೆಕ್ಟ್ ಮಾಡ್ತಿದ್ರು. ಸೊ ಇದರಿಂದ ಏನಾಗುತ್ತೆ, ಸೊ ಡಾಕ್ಟ್ರುಗಳು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರುವಂಥದ್ದು ಕೂಡ ತಪ್ಪಿಸುತ್ತೆ. ಮತ್ತು ಇದರಲ್ಲೂ ಕೂಡ ಡಾಕ್ಟ್ರುಗಳಾಗಲಿ ಅಥವಾ ವೈದ್ಯಕೀಯ ಸಿಬ್ಬಂದಿಗಳು ಭಯದ ಪ್ರಮಾಣ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗ್ತದೆ ಅಂಥೇಳಿ ಇದನ್ನು ಈಗ ಜಾರಿಗೆ ತಂದಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು 8ನೇ ಪುಟದಲ್ಲಿ ನಾವು ನೋಡೋದಾದರೆ ನೋಡಿ, ಡಾಕ್ಟರ್ ಇಂದಿರೇಶ್ ತೋಟಗಾರಿಕೆ ಈಗ ವಿಭಾಗಕ್ಕೆ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ಆಯ್ಕೆಗೊಂಡಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಯಾವ ಒಂದು ತೋಟಗಾರಿಕೆಯಿಂದ ಬಾಗಲಕೋಟೆಯ ನವನಗರದಲ್ಲಿರುವಂತಹ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಸೊ ಈ ವಿಶ್ವವಿದ್ಯಾಲಯಕ್ಕೆ ಈಗ ನೂತನ ಕುಲಪತಿಯಾಗಿ
ಡಾಕ್ಟರ್ ಇಂದಿರೇಶ್ ಅವರು ಸೆಲೆಕ್ಟ್ ಆಗಿರುವಂಥದ್ದು. ಇದನ್ನು ರಾಜ್ಯಪಾಲರಾದಂಥ ವಾಜುಭಾಯಿ ವಾಲಾ ಅವರು ಆದೇಶ ಹೊರಡಿಸಿರುವಂಥದ್ದು ಕೂಡ ಕಂಡುಬರುತ್ತೆ. ಈ ಹಿಂದೆ ಯಾರಿದ್ರು ಅಂದರೆ ಡಾಕ್ಟರ್ DL ಮಹೇಶ್ವರ್ ಇದ್ದರು, 2018ರಲ್ಲಿ ಅಪಾಯಿಂಟ್ ಆಗಿದ್ದರು. ಈಗ ಜೂನಲ್ಲಿ ಇವರು ತಮ್ಮ ರಿಟೈರ್ಮೆಂಟನ್ನು ಆಗುತ್ತೆ, ಹಾಗಾಗಿ ಇವರನ್ನು ಅಪಾಯಿಂಟ್ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನಾವು ನೋಡೋದಾದರೆ ಎಕ್ಸಾಮ್ ದೃಷ್ಟಿಯಿಂದ ಮಳೆ ಬಹಳ ಕಡೆ ಆದ ಕಾರಣ ನೋಡಿ ಮಸ್ಕಿ ಜಲಾಶಯ 6 ಅಡಿ ನೀರು ಹರಿದು ಬಂದಿರುವಂಥದ್ದು ಕಂಡುಬರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇಲ್ಲ, ಹಾಗೆಯೇ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ, ಬಟ್ ತಿಳ್ಕೊಬೇಕಾಗ್ತದೆ. ಬಸ್ಸುಗಳಲ್ಲಿ ಅಂತರ ಬೇಕಾಗಿಲ್ಲ ಅಂಥೇಳಿ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರು ಹೇಳಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ನಾವು ನೋಡಿದ್ರೆ ಅಪಘಾತದಲ್ಲಿ ನಿಧನರಾದಂತಹ ಮೇಬಿನಾ ಅಂತ ಹೇಳಿ, ರೂಪದರ್ಶಿ ಮೇಬಿನಾ ಅಂತ ಹೇಳಿ, ಇವರು ರಿಯಾಲಿಟಿ ಶೋ ಆದಂತಹ ಹಳ್ಳಿ ಲೈಫು, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅಂತ ಹೇಳಿ ಇದು ಈ ಶೋ ಅಲ್ಲಿ ಇವರು ವಿನ್ನರ್ ಆಗಿದ್ದರು. ತಮ್ಮ 23ನೇ ವಯಸ್ಸದಲ್ಲಿ ಮೊನ್ನೆ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು ಕೂಡ ಕಂಡುಬರುತ್ತೆ. ಇದನ್ನು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಒಬ್ಬರು ವಿನ್ನರ್ ಆಗಿದ್ರು ಅಂದರೆ ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನೂತನವಾಗಿ 1,000 ಶಾಲೆಗಳಿಗೆ ಇಂಗ್ಲೀಷ್ ಮಾಧ್ಯಮ ಮಾಡ್ತೀವಿ ಅಂತ ಹೇಳಿ ಕೂಡ ಸುರೇಶ್ ಕುಮಾರ್ ಅವರು ಹೇಳಿರುವಂಥದ್ದು ಕೂಡ ಕಂಡುಬರುತ್ತೆ. ಕನ್ನಡ ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ಈಗಾಗಲೇ ನಡೀತಾ ಇದ್ದೇವೆ, ಅದರ ಜೊತೆಗೆ ಇನ್ನೂ 1,000 ಶಾಲೆಗಳು ಇದರ ಜೊತೆಗೆ ಸೇರಲಿದೆ ಅಂತ ಹೇಳಿರುವಂಥದ್ದು. ಇನ್ನು ನಾವು GDPಗೆ ಸಂಬಂಧಿಸಿದಂತೆ ನೋಡೋದಾದರೆ ಪಿಚ್ ರೇಟಿಂಗ್ ಕಂಪ್ನಿಯಾದಂತಹ ಪಿಚ್ ರೇಟಿಂಗ್ ಕಂಪ್ನಿ ಇದು ಏನಾಗುತ್ತೆ, ಏನು ಅಂದಾಜು ಮಾಡಿದೆ ಅಂತ GDP ಬಗ್ಗೆ ನಾವು ನೋಡಿದ್ರೆ 2019-20ಗೆ ನೋಡಿದಾಗ 3.9% ಇತ್ತು ನಮ್ಮ GDP. ಈಗೇನಾಗ್ತಾ ಇದೆ 2019-20ಗೆ -5% ಹೋಗುವ ಸಾಧ್ಯತೆಗಳಿದ್ದೇವೆ ಅಂತೇಳಿ ಹೇಳಲಾಗತ್ತೆ. ಆದರೆ ಇದು ತ್ರೈಮಾಸಿಕ ಬಗ್ಗೆ ನಾವು ನೋಡೋದಾದರೆ ಏನೇನು ತ್ರೈಮಾಸಿಕಗಳಿತ್ತು ಅಂದರೆ, ಈಗ ನೋಡಿ ಮೊದಲನೇ ತ್ರೈಮಾಸಿಕದಲ್ಲಿ ನಮ್ಮ GDP -2.7% ಇತ್ತು. ಹಾಗೆಯೇ ದ್ವಿತೀಯ ತ್ರೈಮಾಸಿಕದಲ್ಲಿ ಇದು 12.4 ಆಗಲಿದೆ, ಮತ್ತು 4ನೇ ತ್ರೈಮಾಸಿಕದಲ್ಲಿ 1.2 ಆಗಲಿದೆ, ಪ್ಲಸ್ಗೆ ಬರಲಿದೆ ಅಂತ. ಈಗ ಇದು ತ್ರೈಮಾಸಿಕ ವೈಸ್ ನೋಡೋದಾದರೆ ಇಷ್ಟು ಆಗಲಿದೆ ಅಂತ ಹೇಳಿ ಪಿಚ್ ರೇಟಿಂಗ್ ಕಂಪ್ನಿ ನಮಗೆ ಕೊಟ್ಟಿರುವಂಥದ್ದು ಡಾಟಾ. ಇಷ್ಟು ಡಾಟಾಗಳು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯ ಆಗುತ್ತೆ, ಎಲ್ಲವನ್ನು ಕೂಡ ನೆನಪಿಟ್ಕೊಳ್ಳೇಬೇಕಾಗ್ತದೆ. ಇನ್ನು ನಾವು ನೋಡೋದಾದರೆ ನೋಡಿ ಒಟ್ಟು ವರ್ಷದ್ದು ನೋಡೋದಾದರೆ ಭಾರತ -5ಕ್ಕೆ ಹೋಗಲಿದೆ, ಹಾಗೆಯೇ ಚೀನಾ 0.7ಗೆ ಹೋಗಲಿದೆ, ಅಮೆರಿಕ 5.6ಕ್ಕೆ ಹೋಗಲಿದೆ, ಜಪಾನ್ 5ಕ್ಕೆ ಹೋಗಲಿದೆ. ಎಲ್ಲವನ್ನೂ ಕೂಡ ಋಣಾತ್ಮಕ ಆಗಲಿದೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು. ಯಾವ ಕಂಪ್ನಿ ಅಂದಾಜಿಸಿರೋದಂಥದ್ದು ಅಂತ ನಮಗೆ ಮುಖ್ಯ ಬೇಕಾಗ್ತದೆ, ಹಾಗೆಯೇ ಎಷ್ಟೆಷ್ಟು ಅಂತ ಹೇಳಿ ಕೂಡ ಮುಖ್ಯ ಬೇಕಾಗ್ತದೆ. ಈ ಹಿಂದೆ ಏನು ಹೇಳಿತ್ತು, ಈ ವರ್ಷದಲ್ಲಿ 0.8 ಆಗಬಹುದು ಅಂಥೇಳಿ ಮೊದಲು ಅಂದಾಜಿಸಿತ್ತು ಈ ಕಂಪ್ನಿ. ಈಗ ಇದನ್ನು -5 ಇದೆ ಆಗಬಹುದು ಅಂಥೇಳಿ ಈಗಿನ ಒಂದು ಸಮಸ್ಯೆಗೆ ಸಂಬಂಧ ತಕ್ಕಂತೆ ಈಗ ಒಂದು ಅಂದಾಜು ಮಾಡಿರುವಂಥದ್ದು. ಇನ್ನು ನೋಡೋದಾದರೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಹಾಗೆ ಪಿಚ್ ರೇಟಿಂಗ್ ಸಂಸ್ಥೆಯಾದಂಥ ಕ್ರಿಸಿಲ್ ಅಂತ ಹೇಳಿ ಒಂದು ಕಂಪ್ನಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಅಂದರೆ -10% ನಷ್ಟವಾಗಲಿದ್ದು. ಇದುವರೆಗೆ ನಮ್ಮ ಇಂಡಿಯನ್ GDP ಕೂಡ ಋಣಾತ್ಮಕ ಹೋಗಿಲ್ಲ, ಬಟ್ ಈ ಹಿಂದೆ ಹೋಗಿತ್ತು. ಯಾವ್ಯಾವ ವರ್ಷ ಹೋಗಿತ್ತು ಅಂತ ನಾವು ನೋಡಿದ್ರೆ 1958ರಲ್ಲಿ, ಆಮೇಲೆ 1966ರಲ್ಲಿ, 1980ರಲ್ಲಿ ದೇಶೀಯ ಆರ್ಥಿಕತೆ ಹಿಂಜರಿತ ಕಂಡಿತ್ತು. ಬಟ್ ಈ ವರ್ಷವೂ ಕೂಡ ಬಹಳ ದಿನಗಳಾದ ಮೇಲೆ ಈ ವರ್ಷ ಕಂಡಿರುವಂಥದ್ದು. ಬಟ್ ಈ ಹಿಂದೆ ಆಗಿರುವಂಥ ಹಿಂಜರಿತ ಆಗಿರುವಂಥದ್ದಕ್ಕೆ ಕಾರಣ ಮೂಲ ಕೃಷಿ ಆಗಿತ್ತು. ಕೃಷಿಯಲ್ಲಿ ಹಿಂದೆ ಇರುವುದ ಕಾರಣ ಇದು ಕುಸಿತ ಆಗಿತ್ತು ಅಂತ ಹೇಳಲಾಗುತ್ತೆ. ಈ ಸ್ಪೋರ್ಟ್ಸ್ಗೆ ಸಂಬಂಧಿಸಿದ ನಾವು ನೋಡೋದಾದರೆ ನೋಡಿ ಮರಳಿ ಬಂದಂಥ ಅಥ್ಲೆಟಿಕ್ಸ್ಗಳು ಈಗ ಮತ್ತೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿರುವಂಥದ್ದು ಕೂಡ ಕಂಡುಬರುತ್ತೆ. ಮಾರ್ಗಸೂಚಿಯನ್ನು ಅನುಸಾರ ಮಾಡಿ ಮತ್ತೆ ಮಾಡ್ಬೋದು ಅಂತ ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರೋ ಆಕ್ಟಿವಿಟೀಸ್ಗಳಿಗೆ ಸಮ್ಮತಿ ಕೊಟ್ಟಿರುವಂಥದ್ದು ಕಂಡುಬರುತ್ತೆ. ಈಗ ನೀರಜ್ ಚೋಪ್ರಾ ಮತ್ತು ಹಿಮಾ ದಾಸ್ ಇವರಿಗೆ ಹೆಸರುಗಳನ್ನು ಪೇಪರಲ್ಲಿ ಪಬ್ಲಿಷ್ ಆಗಿರೋದ್ರಿಂದ ಇವರು ಯಾವ ಕ್ರೀಡೆಗೆ ಸಂಬಂಧಪಡ್ತಾರೆ ಅನ್ನೋದು ನಮ್ಗೆ ಮುಖ್ಯ ಆಗುತ್ತೆ. ಹಿಮಾ ದಾಸ್ ಅಂದರೆ ನಾವು ವೇಗದ ಓಟದ ಸ್ಪರ್ಧೆಗೆ ಇವರು ಓಟಗಾರ್ತಿ ಅಂತ ಹೇಳ್ತೀವಿ, ಓಟದ ಸ್ಪರ್ಧೆಗೆ ಇವರು ಸಂಬಂಧಪಡ್ತಾರೆ. ನೀರಜ್ ಚೋಪ್ರಾ ಅವರು ಜಾವಲಿನ್ ಎಸೆತಕ್ಕೆ ಸಂಬಂಧಪಡ್ತಾರೆ. ಇದು ಕೂಡ ನಮಗೆ ಬಹು ಮುಖ್ಯವಾಗ್ತದೆ. ಇವರ ಹೆಸರು ಜೊತೆಗೆ ಯಾವ ಕ್ರೀಡೆಗೆ ಸಂಬಂಧಪಡ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಮೀರಾಬಾಯಿ ಅವರು ಕೂಡ ತಮ್ಮ ಅರ್ಜುನ ಪ್ರಶಸ್ತಿಗೆ ಇದು ಮಾಡಿರುವಂಥದ್ದು ಅಂದರೆ ಶಿಫಾರಸು ಮಾಡಿರುವಂಥದ್ದು ಕಂಡುಬರುತ್ತೆ. ಮೀರಾಬಾಯಿ ಜಾನು ಅಂತ ಹೇಳ್ತೀವಿ. ಇವರು ಭಾರತದ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಇವರ ಒಂದು ಹೆಸರನ್ನು ಕಳಿಸಲಾಗತ್ತೆ. ಯಾವುದಕ್ಕೆ ಅಂದರೆ ಅರ್ಜುನ ಪ್ರಶಸ್ತಿಗೆ. ಭಾರತ ರತ್ನ ಖೇಲ್ ಈಗಾಗಲೇ ಪಡೆದಿರುವಂಥದ್ದು ಇದು ಕೂಡ ಮುಖ್ಯವಾಗ್ತದೆ ನಮಗೆ. ಇನ್ನು ಮೀರಾಬಾಯಿ ಜಾನು ಯಾವ ಒಂದು ಸ್ಪರ್ಧೆಗೆ ಸಂಬಂಧಪಟ್ಟಿದೆ ಅಂತ ನಾವು ನೋಡಿದ್ರೆ
ಸೊ ಮೀರಾಬಾಯಿ ಜೈನ್ ಅವರು ವೆಯ್ಟ್ ಲಿಫ್ಟರ್ ಆಗಿರ್ತಾರೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಇನ್ನು SBIದಲ್ಲಿ ಸ್ಥಿರ ಠೇವಣಿ ಬಡ್ಡಿ ದರ ಕಡಿತ ಆಗಿರುವಂಥದ್ದು ಕೂಡ ಕಂಡುಬರುತ್ತೆ. ಸ್ಥಿರ ಠೇವಣಿ ಬಡ್ಡಿ ದರ ಅಂದರೆ ಏನು ಹೇಳ್ತೀವಿ ಅಂದರೆ FD ಮೇಲೆ ಕೊಡುವಂಥ ಇಂಟ್ರೆಸ್ಟ್ಗಳನ್ನು ಕಡಿಮೆ ಮಾಡಿರುವಂಥದ್ದು. ಸೊ 0.40% ಒಟ್ಟು ಅದರ ಮೇಲೆ ದರವನ್ನು ಕಡಿಮೆ ಮಾಡಿರುವಂಥದ್ದು. ಸೊ 2 ಕೋಟಿಗಿಂತ ಹೆಚ್ಚಿದ್ದರೆ ಸೊ 0.5% ಅಷ್ಟು ಬಡ್ಡಿ ದರವನ್ನು ಕಡಿಮೆ ಮಾಡಲಾಗಿ SBI ತಿಳಿಸಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ನೋಡಿ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ನಡೆದಿರುವಂಥದ್ದು ವಿಶ್ವಕಪ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಬಟ್ ಇದಕ್ಕೆ ಯಾವುದೇ ರೀತಿಯ ಇನ್ನೂ ಕನ್ಫರ್ಮೇಷನ್ಸು ಡಿಸಿಷನ್ ತೊಗೊಂಡಿಲ್ಲ. ಹಾಗೆಯೇ IPL ನಡಿಬೋದು. ಈಗ ಏನಾದ್ರು T20 ವಿಶ್ವಕಪ್ ನಡೆದರೆ IPL ನಡೆಯಲ್ಲ. ಇನ್ನೇನಾದ್ರು T20 ವಿಶ್ವಕಪ್ ನಡೀಲಿಲ್ಲ ಅಂದರೆ IPL ನಡೆಯುವ ಸಾಧ್ಯತೆಗಳೇ ಇವೆ. ಸೊ ಇದು ಡಿಸೈಡ್ ಆದಮೇಲೆ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ವಾತಾವರಣಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ನೋಡಿ, ದೆಹಲಿಯಲ್ಲಿ 47 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ರೆಕಾರ್ಡ್ ಆಗಿರುವಂಥದ್ದು. ಸೊ 18 ವರ್ಷಗಳ ನಂತರ ಇದೇ ಮೊದಲನೇ ಬಾರಿಗೆ ಇಷ್ಟು ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ 47.6 ಡಿಗ್ರಿ ನಿನ್ನೆ ರೆಕಾರ್ಡ್ ಆಗಿತ್ತು. ಬಟ್ ಈ ಹಿಂದಿನ ದಿನಗಳ 42ರಿಂದ 46 ಡಿಗ್ರಿ ಸೆಲ್ಸಿಯಸ್ ದೆಹಲಿಯಲ್ಲಿ ಟೆಂಪ್ರೇಚರ್ ಆಗ್ತಾ ಇರುವಂಥದ್ದು ಕೂಡ ಕಂಡುಬರುತ್ತೆ. ಬಟ್ ಇದು ಯಾವುದಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಾದರೆ, ಸೊ ಉತ್ತರ ಭಾರತದ ವಿಭಾಗದಲ್ಲಿ ಬೀಸುತ್ತಿರುವ ಬಿಸಿ ಗಾಳಿಯಿಂದಾಗಿ, ಸೊ ಬಿಸಿ ಗಾಳಿ ಯಾಕಂದರೆ ಚಂಡಮಾರುತ ಬರ್ತಾಯಿದೆ, ಸೊ ಅದರಿಂದಾಗಿ ಇದು ಆಗಿರಬಹುದು ಅಂತ ಹೇಳಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ಒಂದು ಸಮೀಕ್ಷೆ ಕೂಡ ನಡೆದಿರುವಂಥದ್ದು. ಸೊ ಏನಪ್ಪ ಸಮೀಕ್ಷೆ ಅಂತ ನೋಡೋದಾದರೆ, ಸೊ ಲೋಕಲ್ ಸರ್ಕಲ್ಸ್ ಜಾಲತಾಣ ಅಂತ ಹೇಳಿ ಒಂದು ಸಮೀಕ್ಷೆ ನಡೆದಿರುವಂಥದ್ದು. ಸೊ ಇವತ್ತು ಏಪ್ರಿಲ್ 30ರಿಂದ ಮೇ 14ವರೆಗೂ ಈ ಸಮೀಕ್ಷೆ ನಡೆದಿರುವಂಥದ್ದು. ರಿಸಲ್ಟ್ ನೋಡೋದಾದರೆ, ಸೊ ಇದರಲ್ಲಿ 56% ಮಂದಿ ಏನಾಗಿದ್ದಾರೆ ಅಭಿಮತ ಕೊಟ್ಟಿರುವಂಥದ್ದು. ಅಂದರೆ ಸರ್ಕಾರ ಏನಿದೆ ನಿರುದ್ಯೋಗವನ್ನು ನಿವಾರಣೆ ಮಾಡೋದಲ್ಲಿ ವಿಫಲಗೊಂಡಿದೆ ಅಂಥೇಳಿ 56% ಜನ ಸಹಮತ ಕೊಟ್ಟಿದ್ದಾರೆ. ಹಾಗೆ ಸಹಮತ ಮೀನ್ಸ್ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಹಾಗೆಯೇ ಕೆಲಸ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಮಾಡಿದೆ ಅಂತ 26% ಜನ ಹೇಳಿರುವಂಥದ್ದು. ಮತ್ತು 36% ಮಂದಿ ಅಭಿಪ್ರಾಯ ಏನಿದೆ ಅಂದರೆ ಭಯೋತ್ಪಾದನೆಗಳ ವಿರುದ್ಧ ಸರ್ಕಾರ ಗಟ್ಟಿ ನಿಲ್ತಾ ಇದೆ, ಸೊ ನಮಗೆ ತಕ್ಕಂತೆ ಕೆಲಸ ಮಾಡ್ತಾ ಇದೆ ಅಂತೇಳಿ 36% ಜನ ಹೇಳಿರುವಂಥದ್ದು. ಸೊ ಒಟ್ಟು 280 ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದವರ ಸಂಖ್ಯೆ 65,000 ಇದ್ದರು. ಸೊ ಇದು ಸಮೀಕ್ಷೆಯನ್ನು ಕೂಡ ಯಾರು ನಡೆಸಿದ್ರು, ಇದರ ರಿಸಲ್ಟ್ ಏನು ಅಂತ ಕೂಡ ನಾವು ತಿಳ್ಕೊಬೇಕಾಗ್ತದೆ. ಇನ್ನು COVID-19 ಚಿಕಿತ್ಸೆಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ, ಅಮೆರಿಕದ ಒಂದು ಕಂಪ್ನಿ ಹಾಗೂ ನಮ್ಮ ಇಂಡಿಯನ್ ಕಂಪ್ನಿ ಎರಡೂ ಕೂಡ ಸೇರಿ ಆ ಕೆಲಸಗಳ ನಮ್ಮ ಒಂದು COVID-19 ಚಿಕಿತ್ಸೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ರು. ಸೊ ಇದರಲ್ಲಿ ಡಿಸಿವರ್ ಅಂತ ಹೇಳ್ತೀವಿ. ಸೊ ರೆಮ್ಡಿಸಿವಿರ್ ಅನ್ನೋ ಒಂದು ಔಷಧಿಯನ್ನು, ಅಂದರೆ ಇದೊಂದು ಆಯುರ್ವೇದಿಕ್ ಔಷಧಿಯನ್ನು ಆಗಿರುತ್ತೆ. ಸೊ ಇದರ ಸಂಶೋಧನೆಯನ್ನು ಮಾಡಿ ಸೊ ಇದನ್ನು ಪ್ರಯೋಗ ಮಾಡಬೇಕಂತೇಳಿ ಹೊರಟಿತ್ತು. ಬಟ್ ಈಗ ಒಂದು 10 ದಿನದ ಟ್ರಯಲಲ್ಲಿ ನಾವು ನೋಡೋದಾದರೆ, ಸೊ ಕೆಲವೊಬ್ಬರಿಗೆ ಒಂದಷ್ಟು ಜನಕ್ಕೆ ಕೊಟ್ಟಿದ್ರು ಅಂತೆ ಟ್ರಯಲ್ಸಲ್ಲಿ ಸೊ ಈ ಔಷಧಿಯನ್ನು. ಬಟ್ ಈ ಔಷಧಿಯನ್ನು ಕೊಟ್ಟಿರುವಂಥ ಪೇಷಂಟ್ಸ್ಗಳು ತುಂಬ ಕಡಿಮೆ ಅವಧಿಯಲ್ಲಿ ರಿಕವರಿ ಆಗಿರುವಂಥದ್ದು, ಮತ್ತು ಬೇರೆ ಪೇಷಂಟ್ಸ್ಗಳು ರಿಕವರಿ ಆಗದೇ ಇರುವಂಥದ್ದು ಕೂಡ ಕಂಡುಬರುತ್ತೆ ಅಂಥೇಳಿ ಹೇಳಲಾಗಿತ್ತು. ಹಾಗಾಗಿ ಇದರಲ್ಲಿ ರೆಮ್ಡಿಸಿವಿರ್ ಅನ್ನೋದು ಬಹುಮುಖ್ಯ ಆಗ್ತದೆ. ಸೊ ಯಾವ ಕಂಪ್ನಿ ಎರಡನ್ನು ಅಭಿವೃದ್ಧಿಪಡಿಸಲಾಗ್ತದೆ ಅಂತ ಹೇಳೋದಾದರೆ, ನಮ್ಮ ಇಂಡಿಯನ್ ಆದಂಥ ICMR ಅಂತಲೂ ಹೇಳ್ತೀವಿ. ಹಾಗೆಯೇ ಅಮೇರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಆ್ಯಂಡ್ ಇನ್ಫೆಕ್ಟಿಸ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇದು ಅಮೇರಿಕನ್ ಕಂಪ್ನಿ ಎರಡೂ ಕೂಡ ಒಕ್ಕೂಟಿ ಕೆಲಸ ಮಾಡ್ತಾಯಿದ್ದು. ಇನ್ನು ಕೊರೋನಾಗೆ ಸಂಬಂಧಿಸಿದ ನಾವು ನೋಡೋದಾದರೆ, ಒಟ್ಟು ಪ್ರಪಂಚದಲ್ಲಿ ಆಗಿರುವಂಥದ್ದು 57,47,000 ಒಟ್ಟು ಸೋಂಕಿತರಾಗಿರುವಂಥದ್ದು. ಗುಣಮುಖರಾದವರು 24,70,000 ಸಾವನ್ನಪ್ಪಿರುವಂಥದ್ದು. 3,54,000 ಅಂತ ಹೇಳ್ತೀವಿ. ಅತಿ ಹೆಚ್ಚು ಇರುವಂಥದ್ದು ಅಮೇರಿಕದಲ್ಲಿ, ಮತ್ತು ಸಾವನ್ನಪ್ಪಿರುವಂಥದ್ದು ಕೂಡ ಅಮೇರಿಕದಲ್ಲಿ ಅಂತ ಹೇಳ್ತೀವಿ. ನಮ್ಮ ಭಾರತದಲ್ಲಿ ನೋಡಿದಾಗ 1.5 ಲಕ್ಷ ಗಡಿ ದಾಟಿರುವಂಥದ್ದು, 1,53,531. ಹಾಗೆಯೇ ಗುಣಮುಖರಾದವರ ಸಂಖ್ಯೆ 66,754 ಇರುತ್ತೆ. ಸಾವನ್ನಪ್ಪಿರುವಂಥ ಸಂಖ್ಯೆ 4,446 ಆಗಿರುತ್ತೆ. ಸೊ ಇಷ್ಟು ಕೂಡ. ಮತ್ತು ದಿನದ ಏರಿಕೆಗಳು ನೋಡೋದಾದರೆ 6,000 ನಿನ್ನೆ ಬಂದಿರುವಂಥದ್ದು, ಮತ್ತು ಸಾವನ್ನಪ್ಪಿರುವಂಥದ್ದು 178 ಅಂತ ಹೇಳಲಾಗುತ್ತೆ ನಮ್ಮ ದೇಶದಲ್ಲಿ. ಇನ್ನು ನಾವು ಮಿಲಿಟ್ರಿಗೆ ನೋಡೋದಾದರೆ ನೋಡಿ, ತೇಜಸ್ ಏರ್ಕ್ರಾಫ್ಟ್ ಒಂದು MK1 ತೇಜಸ್ MK1 ಅನ್ನೋ ಏರ್ಕ್ರಾಫ್ಟ್ಸ್ಗಳನ್ನು ತಂದು ಇಡಲಾಗಿತ್ತು. ಯಾಕಂದರೆ ನೋಡಿ, ಈಗ ಆಲ್ರೆಡಿ ಚೀನಾದ ಕಡೆ ಏನಾಗ್ತಾಯಿದೆ, ನಮ್ಮ ಬಾರ್ಡರ್ಗಳಲ್ಲಿ ವಾಯುಸೇನೆ ನೆಲೆಯನ್ನು ಹೂಡ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಬಂದಿರೋದ ಕಾರಣ ಸೊ ನಮ್ಮ ಇಂಡಿಯಾ ಎಚ್ಚೆತ್ತುಕೊಳ್ಳಲು ಈ ಒಂದು ವಿಮಾನಗಳನ್ನು ಯೂಸ್ ಮಾಡ್ಕೊಂಡು ಸೊ ಬಾರ್ಡ್ರಲ್ಲಿ ಇದನ್ನು ತರಿಸ್ಕೊಳ್ಳಲಾಗುತ್ತೆ. ಸೊ ಇದು HALಯಿಂದ ಮ್ಯಾನುಫ್ಯಾಕ್ಚರ್ಡ್ ಆಗಿರುವಂಥದ್ದು ಕೂಡ ಹೇಳಲಾಗುತ್ತೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯ ಆಗಿರುವಂಥದ್ದು ಸೊ ಏರ್ಕ್ರಾಫ್ಟ್ ತೇಜಸ್ MK1 ಅನ್ನೋ ಏರ್ಕ್ರಾಫ್ಟು ನಮಗೆ ಬೇಕಾಗ್ತದೆ. ಅದರ ಹೆಸರು ಬಹುಮುಖ್ಯ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ ನಾವು ನೋಡೋದಾದರೆ.
ಇನ್ನು ಯಲಹಂಕದಲ್ಲಿ ಒಂದು ಫ್ಲೈಓವರ್ಗೆ ಹೆಸರಿಡಲು ಇದು ಅಷ್ಟು ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಏನು ಯಲಹಂಕದಲ್ಲಿ ಫ್ಲೈಓವರ್ ಇದೆ ಅದರ ಹೆಸರು ಸೊ ವೀರ ಸಾವರ್ಕರ್ ಅಂತ ಹೇಳಿ ಹೆಸರಿಡಬೇಕಂತ ಹೇಳಿ BJP ಈಗ ಸರ್ಕಾರ ಏನಿದೆ ಅದು ಡಿಸೈಡ್ ಮಾಡಿರುವಂಥದ್ದು. ಬಟ್ ವಿರೋಧ ಪಕ್ಷದವರು ಮತ್ತು ಇನ್ನಷ್ಟು ಜನಗಳು ಅದಕ್ಕೆ ವಿರೋಧ ಪಡಿಸ್ತಾ ಇರೋದು ಕೂಡ ಕಂಡುಬರುತ್ತೆ. ಬಟ್ ನಮಗೆ ಇದು ಫೈನಲ್ ಆಗಿ ಇನಾಗ್ರೇಷನ್ ಆದಮೇಲೆ ಹೆಸರು ಏನು ಇಡಲಾಗುತ್ತೆ ಅನ್ನೋದು ಬಹುಮುಖ್ಯವಾಗ್ತದೆ. ಸೊ ಏನೋ ಒಂದಷ್ಟು ಮಾಹಿತಿಗಳಿರೋದು ಸೊ ಕಾಂಟ್ರವರ್ಷಿಯಲ್ ಇರೋದರಿಂದ ನಮಗೆ ತಿಳ್ಕೊಬೇಕಾಗ್ತದೆ ಇದು ಅಷ್ಟನ್ನು ಕೂಡ. ಇನ್ನು ನೋಡಿದ್ರೆ ಅಜೀಂ ಪ್ರೇಮ್ಜಿಯಿಂದ ಒಂದು ಇನ್ಸ್ಟಿಟ್ಯೂಟಿಂದ ಒಂದು ಸರ್ವೆ ಮಾಡಲಾಗಿತ್ತು. ಸೊ ಸರ್ವೆ ನಡೆಸಲಾಗಿತ್ತು. ಸೊ ಆ ಸರ್ವೇಲಿ ಏನು ಬರುತ್ತೆ ಅಂದರೆ ಒಟ್ಟು 870 ರೆಸ್ಪಾಂಡೆಂಟ್ ಆಗಿದ್ದು ಅದರಲ್ಲಿ 75% ತಮಗೆ ಜಾಬ್ ಲಾಸ್ ಆಗಿರುವಂಥದ್ದು ಕೂಡ ಇಂಡಿಕೇಟ್ ಮಾಡಿದ್ದಾರೆ. ಇನ್ನು ನಾವು ನೋಡೋದಾದರೆ ಇದಕ್ಕೆ ಫುಡ್ಗೆ ಸಂಬಂಧಿಸಿದಂತೆ ಅದರಲ್ಲೇ ನೋಡೋದಾದರೆ ಸೊ 67% ಆವ್ರೇಜ್ ವೀಕ್ಲಿ ಏನಾಗಿದೆ ಅರ್ನಿಂಗಲ್ಲಿ ವರ್ಕರ್ಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ನಾನ್ ಅಗ್ರಿಕಲ್ಚರ್ ವರ್ಕರ್ಸ್ ಆಗಿರ್ಬೋದು. ಸೊ ವೀಕ್ಲಿ ಅರ್ನಿಂಗಲ್ಲಿ 67% ನಮಗೆ ಫಾಲ್ ಆಗಿದೆ ಅಂತಂದರೆ ರೆಡ್ಯೂಸ್ ಆಗಿದೆ ಅರ್ನಿಂಗ್ ಅಂತ ಹೇಳಲಾಗುತ್ತೆ. ಇನ್ನು 6 ರಿಂದ 10 ಹೌಸ್ ಹೋಲ್ಡ್ಗಳಲ್ಲಿ ವಿತೌಟ್ ಎನಫ್ ಮನಿ ಟು ಎಸೆನ್ಷಿಯಲ್ ಇವನ್ ದ ವೀಕ್. ಸೊ ಒಂದು ವಾರದಲ್ಲಿ ಏನಾದ್ರು ಮನೆಗೆ ಅಡುಗೆಗಾಗಲಿ ದಿನಸಿಗಳು ತೊಗೊಳ್ಳಿಕ್ಕೆ ಆಗದೇ ಇರುವಂಥ ಕೆಲಸಗಳು 10 ಮನೆಗಳಲ್ಲಿ 6 ಇದ್ದಾವೆ ಅಂತ ಹೇಳಲಾಗುತ್ತೆ. ಸೊ ಅದರಲ್ಲಿ 74% ಹೌಸ್ ಹೋಲ್ಡ್ಸ್ಗಳಿಗೆ ರೆಸನ್ಸ್ ಸಿಕ್ಕಿರುವಂಥದ್ದು. ಇನ್ನು 32% ಹೌಸ್ ಹೋಲ್ಡ್ಸ್ಗಳಿಗೂ ಕೂಡ ರೆಸನ್ಸ್ ಜೊತೆಗೆ ಇನ್ನು ಕ್ಯಾಶ್ಗಳನ್ನು ಸಿಕ್ಕಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು 10ರಲ್ಲಿ 8 ಮನೆಗಳಿಗೆ ಏನಾಗ್ತಾಯಿದೆ ಅಂದರೆ ಲಾಕ್ಡೌನ್ಗಳಲ್ಲಿ ಏನಾಗ್ತಾಯಿದೆ ಹೆಚ್ಚು ಫುಡ್ಡನ್ನು ತಗೊಳ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಸೊ ಏನಾಗುತ್ತೆ ರೂರಲ್ಗಳಲ್ಲಿ 76%, ಅರ್ಬನ್ಗಳಲ್ಲಿ 83% ಶಾರ್ಟೇಜ್ ಆಗಿರುವಂಥದ್ದು ಫುಡ್ಡು ಕೂಡ ಕಂಡುಬರುತ್ತೆ. ಇನ್ನು 86% SC/ST ಕ್ಯಾಂಡಿಡೇಟ್ಸ್ಗಳು ಹೌಸ್ ಹೋಲ್ಡ್ಸ್ಗಳಲ್ಲಿ ಫುಡ್ಡನ್ನು ತಗೊಳ್ಳೋದು ಅಂದರೆ ಊಟ ಮಾಡೋದು ಕಡಿಮೆ ಮಾಡಿದ್ದೀವಿ ಅಂತಲೇ ರಿಪೋರ್ಟ್ ಬಂದಿದೆ ಅಂತೆ. ಸೊ ಇಷ್ಟು ಕೂಡ ಈ ಒಂದು ಅಜೀಂ ಪ್ರೇಮ್ಜಿ ಅನ್ನೋ ಒಂದು ಕಂಪ್ನಿ ಯೂನಿವರ್ಸಿಟಿ ಅನ್ನೋ ಒಂದು ಕಂಪ್ನಿ ಇದಕ್ಕೆ ಮಾಡಿರುವಂಥದ್ದು. ಸೊ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಇದಕ್ಕೆ ಒಂದು ಸರ್ವೆ ನಡೆಸಿರುವಂಥದ್ದು. ಸೊ ಈ ಸರ್ವೆನೂ ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗ್ತದೆ. ಇನ್ನು ನಮ್ಮ ರಾಜ್ಯದಲ್ಲಿ ಒಟ್ಟು 60 ಲ್ಯಾಬ್ಸ್ಗಳನ್ನು ಮಾಡಲು ಅಪ್ರೂವ್ ಮಾಡಿರುವಂಥದ್ದು ICMR ಅಂತ ಹೇಳಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಭಾಳಷ್ಟು ಜನದ ಸ್ಯಾಂಪಲ್ಸ್ಗಳನ್ನು ಒಂದು ದಿನದಲ್ಲಿ 13,000 ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಸಾಮರ್ಥ್ಯನ ನಮ್ಮ ರಾಜ್ಯಕ್ಕೆ ಬರುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯಕ್ಕೆ ಒಟ್ಟು 60 ಲ್ಯಾಬ್ಸ್ಗಳನ್ನು ಮಂಜೂರು ಮಾಡಿರುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ನಬಾರ್ಡ್ಗೆ ಹೊಸ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು GR ಚಿಂತಲ ಅನ್ನೋರು. ಇದು ಕೂಡ ಅಪಾಯಿಂಟ್ಮೆಂಟ್ ನಮಗೆ ಮುಖ್ಯವಾಗ್ತದೆ. ಸೊ GR ಚಿಂತಲ ಅನ್ನೋರು ಚೇರ್ಮನ್ ಅಥವಾ ನಾವೇನು ಹೇಳ್ತೀವಿ ಕನ್ನಡದಲ್ಲಾದರೆ ಅಧ್ಯಕ್ಷರು. ಸೊ ನಬಾರ್ಡ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಪೂರ್ತಿ ವಿವರ ನೋಡೋದಾದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ನಬಾರ್ಡ್ಗೆ ಅಂತ ಹೇಳಲಾಗುತ್ತೆ ಇದಕ್ಕೆ. ಸೊ ಇನ್ನು ಡಿಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಇನ್ನಿಬ್ಬರನ್ನ ಅದೇ ನಬಾರ್ಡ್ಗೆ ಸೆಲೆಕ್ಟ್ ಮಾಡಲಾಗುತ್ತೆ. PVS ಸೂರ್ಯಕುಮಾರ್ ಹಾಗೂ ಸಾಜಿ KV ಅನ್ನೋರನ್ನ ಡಿಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಇವರು ಮೊದಲು MD ಆಗಿ ಕೆಲಸ ಮಾಡ್ತಿದ್ರು, ಈಗ ಚೇರ್ಮನ್ ಆಗಿ ಆಯ್ಕೆಗೊಂಡಿರುವಂಥದ್ದು. ಸೊ ಇನ್ನು ಇದಕ್ಕಿಂತ ಮೊದಲು ಚೇರ್ಮನ್ ಆಗಿದ್ದವರು ಸೊ ಹರ್ಷ ಕುಮಾರ್ ಬನ್ವಾಲಾ ಅಂತ ಹೇಳಿ ಇವರ ಒಂದು ಹೆಸರಾಗಿರುತ್ತೆ. ಸೊ ನಮಗೆ ಈ ಹಿಂದೆ ಯಾರಿದ್ರು, ಈಗ ಯಾರು ಅಪಾಯಿಂಟ್ ಆದರು, ಮತ್ತು ಡಿಪ್ಯೂಟಿ ಡೈರೆಕ್ಟರ್ ಯಾರಾದರೂ, ಸೊ ಡಿಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಾಗಿದ್ರು ಅನ್ನೋದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗ್ತದೆ. ಇನ್ನು ಕೇರಳದ ಚೀಫ್ ಸೆಕ್ರೆಟರಿ ಒಬ್ಬರು ಅಪಾಯಿಂಟ್ ಆಗಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಅವರ ಹೆಸರು ವಿಶ್ವಾಸ್ ಮೆಹ್ತಾ ಅಂತ ಹೇಳ್ತೀವಿ. ಇವರು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೋತಾರೆ. ಸೊ ಈ ಹಿಂದೆ ಇದ್ದಂಥ ಟಾಮ್ ಜೋಸ್ ಅವರು ರಿಟೈರ್ಡ್ ಆಗುವಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ಗೋಧಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸೊ ನಮ್ಮ ಗೋಧಿ ಹೋದ ವರ್ಷ ಇದ್ದಂಥ ಉತ್ಪಾದನೆಗಿಂತ ಈ ವರ್ಷ ಗೋಧಿ ಜಾಸ್ತಿ ಬೆಳೆದಿರುವಂಥದ್ದು ಕೂಡ ಕಂಡುಬರುತ್ತೆ. 1,071 ಲಕ್ಷ ಟನ್ ಈ ವರ್ಷ ಬೆಳೆದಿರುವಂಥದ್ದು ಗೋಧಿ ಆಗಿರುತ್ತೆ. 36 ಲಕ್ಷ ಟನ್ ಹೈಯರ್ ದ್ಯಾನ್ ದ ಪ್ರೀವಿಯಸ್ ಇಯರ್. ಹೋದ ವರ್ಷ ಏನಿತ್ತು ಅದಕ್ಕೆ ಹೈಯರ್ ಆಗಿ 32 ಲಕ್ಷ ಇದ್ದಿದ್ದು ಕೂಡ ಕಂಡುಬರುತ್ತೆ. ಇನ್ನು ನಾವು ನೋಡೋದಾದರೆ ಟಾರ್ಗೆಟ್ ಏನಿತ್ತು ಅಂದರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಟಾರ್ಗೆಟ್ ಕೊಟ್ಟಿದ್ದರು. ಬಟ್ ಮಧ್ಯಪ್ರದೇಶ ತನ್ನ ಟಾರ್ಗೆಟನ್ನು ರೀಚ್ ಮಾಡಿದೆ. ಸೊ ಮಧ್ಯಪ್ರದೇಶಕ್ಕೆ ಟಾರ್ಗೆಟು 100 ಲಕ್ಷ ಟನ್ಸನ್ನು ಕೊಡಲಾಗಿತ್ತು. ಹಾಗೆಯೇ ಪಂಜಾಬ್ಗೆ 136 ಲಕ್ಷ ಟನ್ನನ್ನು ಕೊಡಲಾಗಿತ್ತು. 125 ಲಕ್ಷ ಟನ್ ಇದು ಬೆಳೆದಂಥ 95% ಇದು ಟಾರ್ಗೆಟ್ ರೀಚ್ ಮಾಡಿರುವಂಥದ್ದು. ಇನ್ನು ಹರಿಯಾಣನೂ ಕೂಡ 75% ಟಾರ್ಗೆಟನ್ನು ರೀಚ್ ಮಾಡಿರುವಂಥದ್ದು. ಬಟ್ ಉತ್ತರ ಪ್ರದೇಶ ಟಾರ್ಗೆಟನ್ನು ರೀಚ್ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತ ಹೇಳಿ ಕಂಡುಬರುತ್ತೆ. ಇಷ್ಟು ಕೂಡ ನಮಗೆ FCI ಪ್ರೊವೈಡ್ ಮಾಡ್ತೀವಿ. FCI ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆದ ಡಾಟಾಗಳ ಪ್ರಕಾರ ಇಷ್ಟು ಕೂಡ ಇದರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಮತ್ತು ಎಕ್ಸಾಮಲ್ಲೂ ಕೂಡ ಇದರ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ.
ಸೊ ಸೌತ್ ಆಫ್ರಿಕನ್ HIV ರಿಸರ್ಚರ್ಗೆ ಒಂದು ಫ್ರೆಂಚ್ ಅವಾರ್ಡ್ ಸಿಕ್ಕಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಯಾವ ಅವಾರ್ಡ್ ಅಂತ ನಾವು ನೋಡಿದ್ರೆ ಫ್ರಾನ್ಸಿಸ್ ಟಾಪ್ ಸೈನ್ಸ್ ಪ್ರೈಸ್ ಅಂತ ಹೇಳ್ತೀವಿ, ಇದರ ಒಂದು ಅವಾರ್ಡ್ ಹೆಸರಾಗಿರುತ್ತೆ. ಸೊ ಯಾರು ಇದನ್ನು ತಗೊಂಡಿರೋದು ಅಂತ ಹೇಳಿದ್ರೆ ಕ್ವಾರಿಸಾ ಅಬ್ದುಲ್ ಕರೀಮ್ ಅಂತ ಹೇಳಿ ಇವರ ಹೆಸರಾಗಿರುತ್ತೆ, ಇವರು ಪಡೆದಿರುವಂಥದ್ದು. ಸೊ ಏನು ಮಾಡಿದ್ರು ಅಂದರೆ ಇವರು ಒಂದು ಜೆಲ್ಲನ್ನು ಕಂಡುಹಿಡಿದರು. ಸೊ ಈ ಜೆಲ್ಲನ್ನು ಏನಾಗಿತ್ತು, ಬಹಳಗಳ ವುಮೆನ್ಗಳು ಅಂದರೆ ಏನು ಹೆಣ್ಣು ಮಕ್ಕಳು ಈ ಜೆಲ್ಲನ್ನು ಯೂಸ್ ಮಾಡೋದ್ರಿಂದ HIV ಸ್ಪ್ರೆಡ್ ಮಾಡೋದು ಬಹಳಷ್ಟು ಕಡಿಮೆ ಆಗುತ್ತೆ ಅಂಥೇಳಿ ಇವರು ಒಂದು ಜೆಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈ ಜೆಲ್ಗೆ ಫ್ರಾನ್ಸ್ನಲ್ಲಿ ಇವರಿಗೆ ಅವಾರ್ಡನ್ನು ಕೂಡ ಸಿಕ್ಕಿರುವಂಥದ್ದು. ಸೊ ಇವರು ಸೌತ್ ಆಫ್ರಿಕನ್ ಮೂಲದವರು ಅಂತ ಹೇಳಿ ಕೂಡ ಗೊತ್ತಾಗ್ತದೆ ನಮಗೆ. ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ಮುಖ್ಯವಾಗ್ತದೆ. ಸೊ ಯಾವ ಒಂದು ಜೆಲ್ಲನ್ನು ಕಂಡುಹಿಡಿದಿದ್ರು, ಸೊ ಯಾರಿಗೆ ಯಾವ ಒಂದು ಅವಾರ್ಡನ್ನು ಕೊಟ್ಟಿದ್ರು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಅದಕ್ಕೆ $500,000 ಇವರಿಗೆ ಪ್ರೈಸ್ ಆಗಿ ಕೊಡಲಾಗುತ್ತೆ. ಇನ್ನು ಇಷ್ಟು ಕೂಡ ಇವತ್ತಿನ ಪೇಪರ್ಗೆ ಪ್ರಜಾವಾಣಿ ಮತ್ತು ದ ಹಿಂದೂಗೆ ಸಂಬಂಧಪಟ್ಟಂತೆ. ಹಾಗಾಗಿ ನೋಡಿ ವೀಕ್ಷಕರೇ, ನೀವು ಯಾವುದೇ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಶೇರ್ ಮಾಡಿದಷ್ಟು ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಹತ್ರ ನಿಮಗೋಸ್ಕರ ನಾನು ಕಲೆಕ್ಟ್ ಮಾಡಿ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬಹುಮುಖ್ಯ ಆಗ್ತದೆ. ಹಾಗಾಗಿ ನೀವು ಸಪೋರ್ಟ್ ಮಾಡಬೇಕಂದ್ರೆ ಈ ವಿಡಿಯೋನ ಎಲ್ಲ ವಾಟ್ಸಪ್, ಟೆಲಿಗ್ರಾಮ್, ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.